ನೀಡ್ ಬೇಸ್ ಇಂಡಿಯಾ ವತಿಯಿಂದ ವಿಲ್ಸನ್ ಗಾರ್ಡನ್ನಲ್ಲಿ ಇರುವಂತಹ ಮೇರಿ ಇಮ್ಯಾಕ್ಯುಲೇಟ್ ಹೈಸ್ಕೂಲ್ನಲ್ಲಿ ಮಕ್ಕಳ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ. ವಿಲ್ಸನ್ ಗಾರ್ಡನ್ನಲ್ಲಿ ಇರುವಂತಹ ಮೇರಿ ಇಮ್ಯಾಕ್ಯುಲೇಟ್ ಹೈಸ್ಕೂಲ್ನಲ್ಲಿ ವಿಐಎ 2024 ಕಾರ್ಯಕ್ರಮವನ್ನು ನೀಡ್ ಬೇಸ್ ಇಂಡಿಯಾದಿಂದ ಆಯೋಜನೆ ಮಾಡಲಾಗಿದ್ದು, ಟೋಟಲ್ ಎನರ್ಜೀಸ್ ಯುನೈಟೆಡ್ ವೇ ಮುಂಬೈ ಸಹಭಾಗಿತ್ವದಲ್ಲಿ ಮಕ್ಕಳ ರಸ್ತೆ ಸಂಚಾರ ಸುರಕ್ಷಾ ನಿಯಮದ ಬಗ್ಗೆ ಅರಿವು ಮೂಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿರುವಂತಹ ಮಕ್ಕಳನ್ನ ಶಾಲಾ ರಾಷ್ಟ್ರ ಸುರಕ್ಷತಾ ರಾಯಭಾರಿಗಳೆಂದು ನೇಮಿಸಲಾಗಿದೆ. ಇಂತಹ 20 ರಾಯಭಾರಿಗಳು ವಿಐಎ 2024 ಕಾರ್ಯಕ್ರಮದ ಭಾಗವಾಗಿ ವಿಷಯಗಳನ್ನು ಚರ್ಚೆ ಮಾಡಿ ಒಂದು ಕಿರುನಾಟಕ ಪ್ರದರ್ಶಿಸುವ ಮೂಲಕ ತಮ್ಮ ಶಾಲೆಯ ಸ್ನೇಹಿತರಿಗೆ ಹಾಗೂ ಸಿಬ್ಬಂದಿಗಳಿಗೆ ದಿನನಿತ್ಯದ ಚಟುವಟಿಕೆಯಲ್ಲಿ ಜನಸಾಮಾನ್ಯರು ಸಂಚಾರದಲ್ಲಿ ಯಾವ ರೀತಿಯಾಗಿ ರಸ್ತೆಯಲ್ಲಿ ಜಾಗರೂಕರಾಗಬೇಕು ಅಂತ ತೋರಿದ್ದಾರೆ. ಆಡುಗೋಡಿ ಸಂಚಾರಿ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮಂಜುಳಾ ಮಾತನಾಡಿ, ವಾಹನವನ್ನ ಚಾಲನೆ ಮಾಡುವ ಚಾಲಕರು ಮಾಡುವ ತಪ್ಪುಗಳನ್ನು ಮತ್ತೆ ಅದರ ಪರಿಣಾಮಗಳನ್ನು ತಿಳಿದುಕೊಂಡಿದ್ದಾರೆ. ವಿಶೇಷವಾಗಿ ಸೂಚನಾ ಫಲಕದ ಗಲ ಮಾಹಿತಿ ಮತ್ತು ಅದರ ಉಪಯೋಗಗಳನ್ನು ತಿಳಿದುಕೊಂಡಿದ್ದಾರೆ. ವಿದ್ಯಾರ್ಥಿಗಳು ರಸ್ತೆ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಇಷ್ಟೆಲ್ಲ ವಿಚಾರದ ನಂತರ ಶಾಲೆ ಮಕ್ಕಳು ತಮ್ಮಿಲ್ಲದ ಕುತೂಹಲ ಹಾಗೂ ಕಲಿಕಾ ಗುಣದಿಂದ ಕೇಳುವ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡಿತಾ ಇದ್ರು. ಈ ಸಂದರ್ಭದಲ್ಲಿ ಆಡುಗೋಡಿ ಸಂಚಾರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು, ತರಬೇತುದಾರರು ಆದ ಮುಜಾಮಿಲ್, ಸಲಿಮಾ ಬಾನು, ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. Good morning everyone. My question is, are there any plans to implement or expand speed camera programs or other automated enforcement technologies? ಅಂತ ITMS ಕ್ಯಾಮ್ರಾ ಅಂತ ಬಂದಿದೆ ಸಾರಿ ಮಕ್ಕಳ ITS ಕ್ಯಾಮ್ರಾ ಅಂತ ಬಂದಿದೆ. ಅದು ಇವಾಗ ನಾವು ಇವಾಗ ಹೆಲ್ಮೆಟ್ ಹಾಕದೆ ಹೋಗ್ತೀವಲ್ಲ, ಅದು ಹಾಗೆ ಕ್ಯಾಚ್ ಆಗ್ತಾ ಇದೆ. ಇವಾಗ ನಾವು ಪೊಲೀಸರು ಯಾರು ಇಲ್ಲ ಅಂತಂದ್ರೆ, ಇಲ್ಲಿ ಯಾರು ಇಲ್ಲ ಬಿಡಿ, ನಾವು ಸಿಗ್ನಲ್ ಜಂಪ್ ಮಾಡೋಣ, ಹೆಲ್ಮೆಟ್ ಇಲ್ಲ ಹಾಗೆ ಹೇಗೆ ಅಂತ ಹೋಗ್ತಿರಲ್ಲ, ಅದು ಕ್ಯಾಪ್ಚರ್ ಆಗ್ತಾ ಇದೆ. ಎಲ್ಲ ಕಡೆನೂ ಇದೆ. ಈಗ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೆ. ಆಡುಗೋಡಿ ಸಿಗ್ನಲ್ ಯಾರು ನೋಡಿದ್ದೀರಾ? ಅಲ್ಲಿ ಕ್ಯಾಮ್ರಾ ಇದೆ, ITC ಕ್ಯಾಮ್ರಾ ಇದೆ. ಅದೆಲ್ಲ ಕಡೆನೂ ಕ್ಯಾಚ್ ಆಗ್ತಾ ಇದೆ. ಸಪೋಸ್ ಈ ಕಡೆ ಎಲ್ಲ ಇಲ್ಲ, ಇನ್ನೂ ಬಂದಿಲ್ಲ, ಎಲ್ಲ ಕಡೆ ಬರ್ತಾ ಇದೆ ಆಲ್ಮೋಸ್ಟ್. ಎಷ್ಟು ಏಜ್? 14 15 ಇಯರ್ಸ್ ಅಲ್ವಾ? 18 ವರ್ಷ ಆಗೋವರೆಗೂ ನೀವು ಗಾಡಿ ಯಾವುದೇ ಕಾರಣಕ್ಕೂ ಗಾಡಿ ಓಡಿಸಂಗಿಲ್ಲ. ಓಕೆನಾ ಮಕ್ಕಳ? ಗಾಡಿ ಯಾವುದೇ ಕಾರಣಕ್ಕೂ ಗಾಡಿ ತೆಗಿಯಂಗಿಲ್ಲ. ಮತ್ತೆ ಪಪ್ಪ ಮಮ್ಮಿಗೆ ಹೇಳಿ DL ಇಲ್ಲ ಅಂದರೆ ಕಂಪಲ್ಸರಿ DL ಮಾಡಿಸ್ಕೊಡಕ್ಕೆ. ಓಕೆನಾ? ಹೇಳ್ತೀರಾ? ಮತ್ತೆ ಸಿಗ್ನಲ್ ಜಂಪ್ ಮಾಡೋದು, ಮತ್ತೆ ಟ್ರಿಪಲ್ ರೈಡಿಂಗು ಹುಡುಗಿರು ಬರ್ತಾರಪ್ಪ, ನೋಡಿದ್ದೀವಿ. ಟ್ರಿಪಲ್ ರೈಡಿಂಗ್ ಬರ್ತಾರೆ. ಮತ್ತೆ ಹೆಲ್ಮೆಟ್ ಹಾಕ್ತಿರಲ್ಲ, ಕಂಪಲ್ಸರಿ ಹೆಲ್ಮೆಟ್ ಹಾಕ್ಲೇಬೇಕು. ಓಕೆನಾ ಮಕ್ಕಳ? ಯಾಕೇಳಿ ಅಪಘಾತವಾದರೆ ನಮಗೆ ತಲೆ ಕೇಟ್ ಬಿತ್ತು ಅಂದರೆ ನಾವು ಯಾವ ಥರ ಆದರೂ ಸಾಯ್ತು. We are gathered here for this activity called Safe Journalism, Road Safety Journalism. Okay, so reporters were also supposed to come, but for other reasons they have not come. They have asked us only to capture the video and give it to them. They will edit and they will put in the news channel. They will broadcast. Okay, so now I'm very happy to the traffic police station. She have come here. And I florally welcome her. Thank you, ma'am, for coming. Near the school, we see many riding in a great speed. What measures can be taken to check off those drivers? ತುಂಬಾ ಸ್ಕೂಲ್ ಮುಂದೆಗಡೆ ತುಂಬಾ ಜನ ಓವರ್ ಸ್ಪೀಡಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ಕೂಲ್ ಬಿಡೋ ಟೈಮಲ್ಲಿ ಅಥವಾ ಮಾರ್ನಿಂಗ್ ಬರೋ ಟೈಮಲ್ಲಿ ಆ ಟೈಮಿಂಗ್ ಅಲ್ಲೇ ಬೇಕು ಅಂತಾನೆ ಜಾಸ್ತಿ ಆಗುತ್ತೆ. ತುಂಬಾ ರ್ಯಾಶ್ ಡ್ರೈವ್ ಮಾಡೋದು ಆ ತರ. ಸೊ ಏನ್ ಕ್ರಮ ಕೈಗೊಳ್ತಾ ಇದ್ದೀರಾ? ಮೊಬೈಲ್ ಯೂಸ್ ಮಾಡ್ತಾರಲ್ಲ, 112 ಫೋನ್ ಮಾಡಿದ್ರೆ ವಯಸ್ಸಾದವ್ರು ಬರ್ತಾರೆ. ವಯಸ್ಸಾದವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. 5 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಸಪೋಸ್ ಹಂಗೇನಾದ್ರ ಆದ್ರೆ ಆದಾಗ ಇನ್ಫಾರ್ಮ್ ಮಾಡ್ಬೋದು. ಅಲ್ಲ, ಅಲ್ಲೇ ಇರ್ತಾರೆ ಮ್ಯಾಮ್, ಅಲ್ಲೇ ಓಡಾಡ್ತಾ ಇರ್ತಾರೆ. ತಕ್ಷಣ ಅವ್ರು ಅವೈಲೇಬಲ್ ಇರ್ಬೇಕಲ್ಲ, ಅದಕ್ಕೆ ಸ್ಕೂಲ್ ಟೈಮಲ್ಲಿ ಪ್ರಿನ್ಸಿಪಲ್ ಅವ್ರಿಗೆ ಹೇಳಿರ್ಬೇಕಿದೆ ಇಂಥ ಟೈಮಲ್ಲಿ ಬರ್ತಾರೆ ಅಂತ. ಅವರು ನಮ್ಗೆ ವಯಸ್ಸಾದವ್ರಿಗೆ ಯಾವ್ದಾನು ಇನ್ಫಾರ್ಮ್ ಮಾಡ್ತಾರೆ. 112 ಫೋನ್ ಮಾಡಿದ್ರೆ ವಯಸ್ಸಾದವರು ಬರ್ತಾರೆ ಅಲ್ಲಿ. There are many bad roads, potholes, due to which people are not able to follow the lane discipline. How can the government solve such problems to avoid accidents?
ಗರ್ಲ್ಸ್ ಮಾಡ್ತಾರೆ, ಆದ್ರೆ ಯಾರು ನಾವೇ ಇದು ಮಾಡ್ಕೊಳ್ಳೋದಿಲ್ಲ. ಈಗ ಸಪೋಸ್ ನಾವೇ ಆಗಿರ್ಬೋದು, ನೀವೇ ಆಗಿರ್ಬೋದು, ಯಾರು ಕೇರೆ ಮಾಡ್ದೇನೆ ಓಡಾಡ್ತೀವಿ. ಅಯ್ಯ ಬಿಡಿ ನಮ್ಗೇನಾಯ್ತು, ಹೋಗೋಣ ನಮ್ಮನೆ ಸೇರೋಣ ಅಂತ ಎಲ್ಲರೂ ಅವ್ರವ್ರ ಇದಕ್ಕೆ ಮಾಡ್ತಾ ಇದ್ದಾರೆ. BBMP ಅವ್ರನ್ನು ಇದು ಮಾಡಬೇಕು, ಬಟ್ ಅವ್ರನ್ನೂ ನಾವು ಪೊಲೀಸಲ್ಲಿ ಎಷ್ಟಿದೆ ಅಷ್ಟು ಮಾಡ್ತಾ ಇದ್ದೀವಿ, ಅವ್ರಿಗೂ ಇನ್ಫಾರ್ಮ್ ಮಾಡ್ತೀವಿ. The most common causes of accidents involving students and how can they be prevented? ಸ್ಟೂಡೆಂಟ್ಸ್ ಆಕ್ಸಿಡೆಂಟ್ಸ್ ಆಗ್ತಾ ಇದಾರಲ್ಲ, ಸೊ ಯಾವ ಕಾರಣಕ್ಕೆ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಿದೆ? ಗಾಡಿ ನಾನು So, ಅದಕ್ಕೆ- ಓಡಿಸ್ಬೇಕಲ್ಲ ಅಂತ ಹುಮ್ಮಸ್ಸಿಂದ ಎತ್ಕೊ ಬರ್ತಾರೆ ಸರ್. ತಂದೆ ತಾಯಿನೂ ಕೊಡ್ತಾರೆ ಗಾಡಿ, ಹಾಗಾಗಿ ಆಕ್ಸಿಡೆಂಟ್ ಆಗ್ತಾ ಇದೆ ಸರ್. ಅದು ಆಲ್ಮೋಸ್ಟ್ ಚಿಕ್ಕ ಮಕ್ಕಳೇ ಸರ್, 18ರಿಂದ 20, ಇನ್ನು DLA ಇರೋದಿಲ್ಲ, ಅವ್ರಿಗೆ ಏಜೇ ಆಗಿರಲ್ಲ, ಆದ್ರೂ ತಗೊಬರ್ತಾರೆ. ನಾವು ಕೊಡಬಾರ್ದು, ದೊಡ್ಡವರಾದ್ರು ಪೇರೆಂಟ್ಸ್, ಹೋಗಿ ಹಾಲು ತಗೋಬಾ, ಗಾಡಿ ತಗೊಂಡು ಅಂತ ನಾವೇ ಮಕ್ಕಳಿಗೆ ದಾರಿ ತೋರಿಸೋದು, ತಂದೆ ತಾಯಿಗಳೇ ದಾರಿ ತೋರಿಸೋದು. ಎಷ್ಟು ಜನ ಗಾಡಿ ಓಡಿಸ್ತೀರಾ ಇಲ್ಲಿ? ಎಷ್ಟು ಜನ ಓಡಿಸ್ತೀರಾ ಗಾಡಿ? ಕಾಮನ್ ಮಾತಾಡಿ ಮಕ್ಕಳು, ಆಗಲೇ ಹೇಳಿದ್ದೀನಲ್ಲ, ಯಾವ್ದಾದ್ರು ಮಾತಾಡ್ಬೇಕು ಅಂತ ಹೇಳಿಲ್ಲ. ಓಕೆ, ಡಿಫರೆನ್ಸ್ ಗೊತ್ತಲ್ವಾ ಲೀಗಲ್ ಮತ್ತೆ ಇಲ್ಲಿಗಲ್ಗೆ? ಬಟ್ ಗಾಡಿ ಓಡಿಸ್ತಾ ಇರೋದು ಇಲ್ಲಿಗಲ್ ಅಂತ ಗೊತ್ತು, ಬಟ್ ಆದ್ರೂ ಗಾಡಿ ಓಡಿಸ್ತಾ ಇದ್ದೀರಾ? ಇಲ್ಲ ಸರ್, ನಮ್ಮ ಮಕ್ಕಳು ಓಡಿಸಲ್ಲ, ಹೇಳಿದ್ದೀನಿ. ಗಾಡಿ ಓಡಿಸ್ಕೊಂಡು ಹೋಗಿ ಮಿಸ್ ಆಗಿ ಯಾರಾದ್ರೂ ಟಚ್ ಮಾಡಿದ್ರಿ, ಆಕ್ಸಿಡೆಂಟ್ ಆಯ್ತು, ನಿಮಗೇನು ಆಗಲ್ಲ. ತಂದೆ ತಾಯಿಗೆ ಓಕೆ, ದುಡ್ಡು ಇರ್ತದೆ, ಮನೇಲಿ ದುಡ್ಡಿದೆ, 25,000 ಫೈನ್ ಕಟ್ಟಕ್ಕೆ ರೆಡಿ ಇದೀವಿ. ಓಕೆ, ಮನಿ ಎಲ್ಲದಕ್ಕೂ ದುಡ್ಡೇ ಆಗಲ್ಲ, ದುಡ್ಡೇನೋ ಕೊಟ್ಬಿಡ್ತೀರಾ, ಬಟ್ ನಿಮ್ ಪೇರೆಂಟ್ಸ್ 6 months ಜೈಲ್ಗೆ ಹೋಗ್ಬೇಕಲ್ಲ. ಹೌದು, ಹೊಸ ಕಾಯ್ದೆ ಪ್ರಕಾರ 25,000 ಆನ್ ಸ್ಪಾಟ್ ಫೈನ್ ಕಟ್ಬೇಕು. ನೀವು ಫೈನ್ ನ ಕಟ್ಟಿ ನಿಮ್ ತಂದೆ ತಾಯಿಗೆ 6 months ಜೈಲ್ ಆಗುತ್ತೆ. ಅಂಡ್ ಅಷ್ಟೇ ಅಲ್ಲ, ನೀವ್ ಯಾರು ತಗೊಂಡೋಗಿ ಬುದ್ಧಿರ್ತೀರಲ್ಲ, ಸೊ ಅವ್ರದ್ದು ಎಲ್ಲ ರೆಡಿ ಮಾಡಿಸೋರ್ಗು, ಮಿಸ್ ಆಗಿ ಏನಾದ್ರು ಕೈ ಕಾಲು ಮುಗಿದ್ರು ಪ್ರತಿಯೊಂದಕ್ಕೂ ನೀವೇ ಜವಾಬ್ದಾರಿ ಆಗ್ತೀರ. ನಿಮ್ ತಂದೆ ತಾಯಿನೇ ಕಟ್ಕೊಡ್ಬೇಕಾಗುತ್ತೆ ಅವ್ರಿಗೆ. ಲೈಫ್ ಲಾಂಗ್ ಏನು ಅವ್ರ ಕೈ ಮುರಿದೋಯ್ತಾ, ಕಾಲು ಮುರಿದೋಯ್ತಾ, ಲೈಫ್ ಲಾಂಗ್ ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಗಾಡಿ ಓಡಿಸ್ಲೇಬೇಡಿ ಯಾವುದೇ ಕಾರಣಕ್ಕೂ. ಬಸ್ಸಲ್ಲಿ ಹೋಗಿ, ಇಲ್ಲ ನಡ್ಕೊಂಡು ಹೋಗಿ, ನಾವೆಲ್ಲ ಆಗಲೆಲ್ಲ ನಡ್ಕೊಂಡೇ ಓಡಾಡ್ತಾ ಇದ್ದಿದ್ದು. ಆಮೇಲೆ Morning, ma'am. My question is, how do you monitor and enforce speed limits, particularly in school areas and residential areas? 30. ನಿಮ್ಮಲ್ಲಿ ಹುಡುಗರು ಮಾತ್ರ ಫಾಸ್ಟ್ ಆಗಿ ಬರುತ್ತಲ್ಲ, 30 ಇದೆ ಸ್ಕೂಲ್ ಇರಬೇಕು ಸ್ಪೀಡ್. ಓಕೆ, ನಾವೆಲ್ಲ ಹೆಣ್ಮಕ್ಳು 10 ಅಲ್ಲಿ ಇರ್ತೀವಿ ಬಿಡಿ. Any questions? Okay. ಟ್ರಾಫಿಕ್ ಪೊಲೀಸ್ ರೂಲ್ಸ್ ನ ಫಾಲೋ ಮಾಡಿಲ್ಲ. ಟ್ರಾಫಿಕ್ ಪೊಲೀಸ್ ಫಾಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ಯಾಕೆ ಕ್ರಮ ಕೈಗೊಳ್ತಾರೆ? ನೀವು ಕಂಪ್ಲೇಂಟ್ ಮಾಡ್ಬೋದು. ನಾವು ಇವಾಗ ಫಾಲೋ ಮಾಡಿಲ್ಲ ಅಂದ್ರೆ. We are gathered here for this activity called Safe Journalism, Road Safety Journalism. Okay, so reporters were also supposed to come, but for other reasons they have not come. They have asked us only to capture the video and give it to them. They will edit and they will put in the news channel. They will broadcast. Okay, so now I'm very happy to the traffic police station. She have come here and I slowly welcome her. Thank you, ma'am, for coming. How is the Traffic Police Department developing technology such as artificial intelligence, data analytics and mobile apps to enhance safety? How is the Traffic Police Department developing technology such as artificial intelligence, data analytics and mobile apps to enhance safety? ಈಗ ಏನ್ ಸರ್, ಅವ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ರಲ್ಲ, ಈಗ ಮೊಬೈಲ್ ಆಪ್ಸ್ ಕೂಡ ಬಂದಿದೆ. ಹೌದು. ಎಲ್ಲಾದ್ರೂ ಇವಾಗ ಪ್ಯಾಟ್ರೋಲ್ ಇದ್ರೆ, ಸೊ ಅದ್ರ ಅದೆಲ್ಲ ನಮಗೆ ಗೊತ್ತಿದೆ, ಮಕ್ಕಳಿಗೆ ಅಷ್ಟೆಲ್ಲ ಮತ್ತೆ ಸೊ ಅದು ಏನ್ ನೀವು ಅಪ್ಡೇಟ್ಸ್ ಮಾಡಿದೀರಾ, ಏನ್ ಹೊಸ ವಸ್ತುಗಳನ್ನ ಏನ್ ತಂದಿದ್ದೀರಾ? ಸೊ ಆ ಕ್ವಶನ್ ನಮಗೊಂದು ಆ್ಯಪ್ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಇಂದ. ಆ ಆ್ಯಪ್ ಇಂದಲೇ ನಾವು ಅಪ್ಲೋಡ್ ಮಾಡ್ತೀವಿ.
ಅದು ಆಪ್ ನೇಮ್ ಇದೆ ಅದು ಪ್ಯಾಥೋಲ್ಸ್ ಎಲ್ಲಾದ್ರೂ ಸ್ಟ್ರೀಟ್ ಆಗಿದೆ ಸೇಫ್ ಮೈ ಸ್ಟ್ರೀಟ್ ಅಂತ ಆಪ್ ಇದೆ. ಆ ಆಪ್ ಅಲ್ಲಿ ನೀವು ಎಲ್ಲೇ ಪ್ಯಾಥೋಲ್ ಕಾಣಿಸಿದ್ರೆ ಅದು ಪೊಲೀಸ್ ಒಬ್ಬರದೇ ಜವಾಬ್ದಾರಿ ಅಲ್ಲ, ಪೊಲೀಸ್ ರೋಡ್ ಕ್ಲಿಯರ್ ಮಾಡ್ಬೇಕು ಅಂತ. ಸೊ ಈಗ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟಿದೆ. ಎಲ್ಲಾದ್ರೂ ರೋಡ್ ಅಲ್ಲಿ ತುಂಬಾ ಸಿಮೆಂಟ್ ಹಾಕಿದ್ದಾರೆ, ನಿಮಗೆ ಕಷ್ಟ ಆಗ್ತಿದೆ, ಅಥವಾ ರೋಡ್ ಅಲ್ಲಿ ತುಂಬಾ ಪ್ಯಾಥೋಲ್ಸ್ ಇದೆ, ಹೋಗೋಕ್ ಬರೋದಕ್ಕೆ ಕಷ್ಟ ಆಗ್ತಿದೆ ಅನ್ನೋ ಜಾಗದಲ್ಲಿ ನೀವು ಆ ಫೋಟೋನ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಯಶಸ್ಸು ಪಿಯು ಕಾಲೇಜು 2025-26ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು, ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ. ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ ಸಿಇಬಿಎ ಹಾಗೂ ಎಸ್ಸಿಬಿಎ ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ವಿಶಾಲವಾದ ಕ್ಲಾಸ್ ರೂಮ್ಗಳು, ಸ್ಮಾರ್ಟ್ ಕ್ಲಾಸ್ ರೂಮ್, ಉತ್ತಮ ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ, ಜ್ಞಾನಶಕ್ತಿ ಹೆಚ್ಚಿಸಲು ಅಬಾಕಸ್, ಡ್ಯಾನ್ಸ್, ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದ್ದು, ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್, ಚಿಕ್ಕಬಾಣವಾರದ, ಮಾರುತಿ ನಗರ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9743176617 ಹಾಗೂ 7829814447.